ಸತ್ಯತೆ ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪದ ಅನುಭವ ಮಾಡುವಂಥವರು. ಸತ್ಯತೆ ಮತ್ತು ಸ್ವಚ್ಛತೆಯ ಧಾರಣೆಯ ಮೂಲಕ ಪರಮಾತ್ಮನ ಸಮೀಪದ ಅನುಭವ ಮಾಡುವಂಥವರು ಸಂಪೂರ್ಣ ಮೂರ್ತರು ಆಗಿರಿ. ಸತ್ಯತೆ ಸ್ವಚ್ಛತೆಯ ಧಾರಣೆಯ ಮೂಲಕ ತಂದೆಯ ಸಮೀಪದ ಅನುಭವ ಮಾಡುವಂಥವರು ಸಂಪೂರ್ಣ ಮೂರ್ತರು ಆಗಿರಿ. ಎಲ್ಲ ಧಾರಣೆಗಳಲ್ಲಿ ಮುಖ್ಯ ಧಾರಣೆಯಾಗಿದೆ सत्यते ಮತ್ತು ಸ್ವಚ್ಛತೆ. सभी धारणाओं में मुख्य धारणा है सच्चाई और सफाई. एक दो के प्रति दिल में बिल्कुल सफाई हो. ಒಬ್ಬರು ಇನ್ನೊಬ್ಬರ ಪ್ರತಿಯಾಗಿ ಸಂಪೂರ್ಣ ಸ್ವಚ್ಛತೆ ಅನ್ನುವಂಥದ್ದು ಇರಲಿ. ಟ್ರಾನ್ಸ್ಪರೆಂಟ್ ಅಂತ ಇರ್ತೀವಿ, ಸಂಪೂರ್ಣ ಸ್ವಚ್ಛ ಇರಲಿ. ಜೈಸೆ ಸಾಫ್ ಚೀಜ್ ಮೇ ಸಬ್ ಕುಚ್ ಸ್ಪಷ್ಟ ದಿಖಾಯಿ ದೇತಾ ಹೈ. ಹೇಗೆ ಸ್ವಚ್ಛವಾಗಿರುವಂತಹ ವಸ್ತುವಿನ ಹಿಂದೆ ಯಾವುದೇ ವಸ್ತು ಇರ್ತದೆ ಅದೆಲ್ಲ ಏನು ಕಾಣಿಸ್ತದೆ, ಸ್ವಚ್ಛ ಕಾಣಿಸ್ತದೆ. ವೈಸೆ ಏಕ್ ದೋ ಕಿ ಭಾವನಾ ಭಾವ ಸ್ವಭಾವ ಫಸ್ಟ್ ದಿಖಾಯಿ ದೇ. ಒಬ್ಬರು ಇನ್ನೊಬ್ಬರ ಭಾವನೆ ಭಾವ ಸ್ವಭಾವ ಸ್ಪಷ್ಟ ಕಾಣಿಸಬೇಕು. ಜಹಾ ಸಚ್ಚಾಯಿ ಸಫಾಯಿ ಗೈ ವಹಾ ಸಮೀಪತಾ ಹೈ. ಎಲ್ಲಿ ಸತ್ಯತೆ ಸ್ವಚ್ಛತೆ ಇದೆಯೋ ಸಮೀಪತೆ ಇದೆ. जैसे बाप दादा के समीप हो ऐसे आपस में भी दिल की समीपता हो. ಹೇಗೆ ಬಾಬಾರವ್ರ ಜೊತೆ ಇದ್ದೀರೋ ಹಾಗೆ ಪರಸ್ಪರರು ಕೂಡ ಸಮೀಪ ಇರಿ. ಇದಕ್ಕೆ ಬಾಬಾ ಭಿನ್ನತಾ ಸಮಾಪ್ತಿ ಹೋ ಜಾಯಿ. ಸ್ವಭಾವದ ಭಿನ್ನತೆ ಸಮಾಪ್ತಿಯಾಗಿ ಪರಸ್ಪರರಲ್ಲಿ ಸ್ವಭಾವದಲ್ಲಿ ಭಿನ್ನತೆಗಳಿರ್ತವೆ. ಆ ಭಿನ್ನತೆಗಳು ಆದಾಗ ಸಮೀಪ ಬರ್ತೀವಿ. ಈಗ ನೋಡ್ರಿ, ಒಬ್ರಿಗೊಬ್ರು ಜೊತೆಗೆ ಇರ್ತೀವಿ, ಇನ್ನೊಬ್ಬರ ಜೊತೆಗೆ ಅವ್ರಿಗೆ ಕೇಳಬಾರ್ದು ಅಂತ ಸಣ್ಣಗೆ ಮಾತಾಡ್ತಿರ್ತೀವಿ. ಯಾಕೆ ಮಾತಾಡ್ತೀವಿ ಆ ರೀತಿ ಸಣ್ಣಗೆ? ಯಾಕೆ ಮಾತಾಡ್ತೀವಿ? ಅವರಿಗೆ ಕೇಳಬಾರ್ದು ಅಂತ, ಅಂದ್ರೆ ಸಮೀಪ ಇರ್ಲಾರ್ದ ಏನ್ ಮಾಡ್ತೀವಿ, ದೂರ ಇರಬೇಕು ಅಂತ ಅರ್ಥ. ಹಂಗೆ ಇರ್ಲಿಕ್ಕಂದ್ರೆ ಇಲ್ಲಿ ಬೇಡ ಬನ್ನಿ ಈ ಕಡೆ ಬನ್ನಿ ಮಾತಾಡ್ತೀನಿ ಅಂತೇಳಿ ಮಾತಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಪರಸ್ಪರ ಸ್ವಭಾವದ ಭಿನ್ನತೆಯನ್ನ ಅಳಿಸಿ ಪರಸ್ಪರ ಸಮೀಪದಲ್ಲಿರಿ. ಸ್ವಭಾವ ಭಾವನೆಗಳು ಸ್ವಚ್ಛ ಸ್ಪಷ್ಟ ಇರಲಿ, ಸಮೀಪ ಇರಲಿ. इसके लिए मन के भाव और स्वभाव को मिलाना. ಆದ್ದರಿಂದ ಮನಸ್ಸಿನ ಭಾವ ಸ್ವಭಾವವನ್ನು ಒಂದುಗೂಡಿಸಿಕೊಳ್ಳಿರಿ ಅಥವಾ ಕೂಡಿರಲಿ. जब स्वभाव में फर्क दिखाई न दे तब कहेंगे संपूर्ण मूर्त. ಯಾವಾಗ ಸ್ವಭಾವದಲ್ಲಿ ವ್ಯತ್ಯಾಸ ಕಂಡು ಬರಬಾರ್ದು ಆಗ ಹೇಳಲಾಗ್ತದೆ ಸಂಪೂರ್ಣ ಮೂರ್ತರು. ಯಾವಾಗ ಸ್ವಭಾವದಲ್ಲಿ ವ್ಯತ್ಯಾಸ ಕಂಡು ಬರಬಾರ್ದು ಆಗ ಹೇಳಲಾಗ್ತದೆ ಸಂಪೂರ್ಣ ಮೂರ್ತರು. ಸ್ಲೋಗನ್ ಇದೆ, ಬಿಗಡೆ ಹುಯೆ ಕೋ ಸುಧಾರನಾ ಸಬ್ಸೆ ಬಡಿ ಸೇವಾ ಹೈ. ಸರಿ ಇರೋದು ಸರಿ ಮಾಡೋದು ದೊಡ್ಡ ಮಾತಲ್ಲ, ಕೆಟ್ಟಿರೋದು ಬಿಗಡಾಯಿಸಿರೋದನ್ನ ಮತ್ತೆ ಸುಧಾರಣೆ ಮಾಡಿರಿ, ಬಿಗಡಾಯಿಸಿರೋದನ್ನ ಸರಿ ಮಾಡಿರಿ. ಇದು ಎಲ್ಲಕ್ಕಿಂತ ದೊಡ್ಡ ಸೇವೆ. ಎಲ್ಲೇ ಏನು ಬಿಗಡಾಯಿಸಿದ್ರೂ ಏನು ಮಾಡಬೇಕಿದೆ, ಅದನ್ನು ಎಷ್ಟು ಸಾಧ್ಯ ಅದನ್ನು ಮ್ಯಾಕ್ಸಿಮಮ್ ಅದನ್ನು ಸರಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅದು ಸೇವೆ. ಒಳಗೆ ಕುಡಿಸಿದ್ರೆ ತಪ್ಪಿದ್ರೆ ತಪ್ಪೊಳಗೆ ಹೌದ್ರಿ ಹಿಂಗ್ರಿ ಅಂದಿವಿ ಅಂತಂದ್ರೆ ಅದನ್ನು ಸಹಿತ ಏನಾಗ್ತದೆ, ಸೇವೆ ಅಲ್ಲ. ಅದು ತಪ್ಪೊಳಗೆ ತಪ್ಪನ್ನೇ ನಾವು ಕೂಡಿಬಿಟ್ಟಿವಿ. ಅದಕ್ಕೆ ಇದು ಹಿಂಗಿಲ್ರಿ, ಹಿಂಗಾಗ್ತದ, ಹಂಗೆ ತಿಳ್ಕೊಬೇಡ್ರಿ, ಹಿಂಗೆ ತಿಳ್ಕೊಂಡಿಲ್ಲ, ಹಿಂಗೆ ಆಗೋದಿಲ್ಲ, ಇದು ಹಿಂಗದ, ನೀವು ಹಿಂಗೆ ತಿಳ್ಕೊಂಡಿಲ್ಲ, ಇದು ಸರಿ ಅದ, ಹೌದು ಸರಿ ಅದ, ನಿಮ್ಮದು ಹಿಂಗದ ಅಂತ ಸರಿ ಮಾಡಿ ಒಂದು ಮಾಡೋದು ಕೆಲಸ ಮಾಡಬೇಕು. ಅದು ಎಲ್ಲಕ್ಕಿಂತ ದೊಡ್ಡ ಸೇವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬಿಗಡಾಯಿಸಿರುವಂಥದ್ದನ್ನು ಸುಧಾರಣೆ ಮಾಡೋದು ಇದು ಎಲ್ಲಕ್ಕಿಂತ ದೊಡ್ಡ ಸೇವೆ. ಅವ್ಯಕ್ತಿ ಶಾಲೆಗೆ ಜ್ವಾಲಾ ಸ್ವರೂಪದ ಸ್ಥಿತಿಯಲ್ಲಿ ಇದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿರಿ. ಯೋಗದವನ್ನು ಜ್ವಾಲಾ ರೂಪದಲ್ಲಿ ಮಾಡುವುದಕ್ಕಾಗಿ ಸೆಕೆಂಡಿನಲ್ಲಿ ಬಿಂದಿ ಸ್ವರೂಪದ ಅನುಭವ ಮಾಡಿರಿ. योग को ज्वाला रूप में बनाने के लिए सेकंड में बिंदी स्वरूप बन मन बुद्धि को एकाग्र करने का अभ्यास बार बार कर. ಜ್ವಾಲಾ ಸ್ವರೂಪದ ಸ್ಥಿತಿ ಇದರ ಅರ್ಥವಾಗ ಹೇಳ್ತಾರೆ. ಹೆಂಗೆ ಅನುಭವ ಮಾಡೋದು ಅಂತಂದರೆ, ಒಂದು ಸೆಕೆಂಡಿನಲ್ಲಿ ನಾನು ಬಿಂದು ಸ್ವರೂಪ ಇದ್ದೇನೆ ಅಂತ ಅನುಭವ ಮಾಡಿ. ಆ ಬಿಂದು ಸ್ವರೂಪದಲ್ಲಿ ಇದ್ದೇನೆ ಅಂತ ಅನುಭವವನ್ನು ಮಾಡಬೇಕು ಅಂದರೆ ಮನಸ್ಸು ಬುದ್ಧಿ ಎರಡೂ ಏಕಾಗ್ರ ಆಗಲಿ. ಮನಸ್ಸು ಬುದ್ಧಿ ಏಕಾಗ್ರ ಆಗಿ ಇರುವಂತಹ ಅಭ್ಯಾಸ ಮೇಲಿಂದ ಮೇಲೆ ಏನು ಮಾಡ್ತೀವಿ,
ಅದೇ ಜ್ವಾಲಾ ಸ್ವರೂಪದ ಅಭ್ಯಾಸ. ಸ್ಟಾಪ್ ಕಹಾ और सेकंड में व्यर्थ ದೇಹ ಭಾನ್ಸೆ ಮನ ಬುದ್ಧಿ ಏಕಾಗ್ರ ಪೂಜೆ. ಸ್ಟಾಪ್ ಅಂದ್ಬಿಟ್ರೆ ಏನಾಗಬೇಕ್ರಿ, ಒಂದು ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿ ಏಕಾಗ್ರ ಆಗ್ಬೇಕು. ರೋಡ್ ಮೇಲೆ ಕೆಂಪು ಲೈಟ್ ಹತ್ತಿ ಬಿಡ್ತು ಅಂದರೆ ಏನು ಮಾಡಿಬಿಡ್ತೀವಿ, ಗಾಡಿ ನಿಲ್ಲಿಸ್ಬಿಡ್ತೀವಿ. ಹಂಗೆ ಸ್ಟಾಪ್ ಅಂತ ಅಂದಾಗ ಏನಾಗಬೇಕ್ರಿ, ಮನಸ್ಸು ಬುದ್ಧಿ ಏಕಾಗ್ರ ಆಗಬೇಕು. ಎಸಿ ಕಂಟ್ರೋಲಿಂಗ್ ಪವರ್ ಸಾರೇ ದಿನ ಮೇಲೆ ಯೂಸ್ ಕರೋ. ಈ ರೀತಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಿ ಇಡೀ ದಿನದಲ್ಲಿ ಕಂಟ್ರೋಲಿಂಗ್ ಪವರನ್ನು ಉಪಯೋಗ ಮಾಡಿಕೊಳ್ಳಿರಿ. पावरफुल ब्रेक द्वारा मन बुद्धि को कंट्रोल करो. शक्तिशाली ब्रेक मुखांतर मनस्सु बुद्धिಯನ್ನು कंट्रोल ಮಾಡಿ. जहाँ मन बुद्धि को लगाना चाहो वहाँ सेकंड में लग जाए. ಎಲ್ಲಿ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕು ಅಂತ ಇಚ್ಛೆ ಪಡ್ತೀರೋ ಅಲ್ಲಿ ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿ ಏಕಾಗ್ರ ಆಗಬೇಕು. ಇದಕ್ಕೆ ಹೇಳಲಾಗ್ತದೆ, ಜ್ವಾಲಾ ಸ್ವರೂಪದ ಸ್ಥಿತಿಯಲ್ಲಿ ಇದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿರಿ. ಓಂ ಶಾಂತಿ. ವಿಶೇಷ ಸೂಚನೆ ಇದೆ. ಈಗ ಬರುವ ರವಿವಾರ 19ನೇ ತಾರೀಕು 3ನೇ ರವಿವಾರ ಇದೆ. ಅದಕ್ಕೆ ತಿಂಗಳ 3ನೇ ರವಿವಾರ ಇರೋದ್ರಿಂದ ಅವತ್ತು ಯೋಗದ ಅಭ್ಯಾಸ ಮಾಡಬೇಕು. ಅದಕ್ಕೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಏಕಾಗ್ರತ ಆಗಿ ಒಟ್ಟಿಗೆ ಕೂಡಿ 6:30ಯಿಂದ 7:30ವರೆಗೆ ತಮ್ಮ ಫಲಿತ ಸ್ವರೂಪದ ಮೂಲಕ ಅಲೆದಾಡ್ತಾ ಇರುವಂತಹ ದುಃಖಿ ಅಶಾಂತ ಆತ್ಮಗಳಿಗೆ ಸುಖ ಶಾಂತಿಯ ಪವಿತ್ರ ಕಿರಣಗಳನ್ನು ಕೊಟ್ಟು ಅವರಿಗೆ ಆಸರೆದಾತ ಆಗಿ ಪರಮಾತ್ಮ ತಂದೆಯ ಸ್ಮೃತಿಯನ್ನು ಕೊಡುವ ಸೇವೆಯನ್ನು ಮಾಡಿರಿ. ಅವತ್ತಿನ ದಿನ ಏನು